ಒಂದು ಮಹಾಯುದ್ಧ, ಒಂದು ವಂಶದ ಪತನ. ಇದು ಕೇವಲ ಕಥೆಯಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧ. ನೀವು ಕೇಳಲಿರುವುದು ಇತಿಹಾಸದ ಅತ್ಯಂತ ಅದ್ಭುತ ಮಹಾಕಾವ್ಯ, ಮಹಾಭಾರತದ ಮೊದಲ ಅಧ್ಯಾಯ. ಇದು ಕೇವಲ ರಾಜರು ಮತ್ತು ಯೋಧರ ಕಥೆಯಲ್ಲ, ಇದು ಸಮಸ್ತ ಮಾನವ ಕುಲಕ್ಕೆ ಒಂದು ಪಾಠ. ಈ ಮಹಾಕಾವ್ಯವನ್ನು ಬರೆದವರು ಮಹರ್ಷಿ ವ್ಯಾಸ. ಆದರೆ ಇದು ಬರೆಯಲು ಸಾಧ್ಯವಾಗಿದೆ? ಇಲ್ಲ. ಇದನ್ನು ಬರೆಯಲು ವ್ಯಾಸನು ದೇವತೆಗಳ ಸಹಾಯ ಕೋರಬೇಕಾಯಿತು. ವ್ಯಾಸನು ಬರೆಯಲು ಯೋಚಿಸಿದಾಗ ಗಣೇಶನೇ ಅವನಿಗೆ ಸಹಾಯಕ್ಕೆ ಬಂದ. ಆದರೆ ಗಣೇಶನು ಒಂದು ಷರತ್ತು ಇಟ್ಟನು, ನಾನು ಬರೆಯುತ್ತಿರುವಾಗ ನೀನು ನಿಲ್ಲಬಾರದು. ನಿನ್ನ ಶ್ಲೋಕಗಳು ನಿರಂತರವಾಗಿರಬೇಕು. ವ್ಯಾಸನು ಸಹ ಒಂದು ಷರತ್ತು ಇಟ್ಟನು, ನೀನು ಬರೆಯುವ ಮೊದಲು ಅದರ ಅರ್ಥವನ್ನು ಸಂಪೂರ್ಣವಾಗಿ ಗ್ರಹಿಸಬೇಕು. ಹೀಗಾಗಿ ಈ ಮಹಾಕಾವ್ಯ ಜನ್ಮ ತಳೆದಿತು. ಆದರೆ ಇದು ಎಲ್ಲಿಗೆ ಪ್ರಾರಂಭವಾಯಿತು? ನಮ್ಮ ಕತೆ ಪ್ರಾರಂಭವಾಗುತ್ತದೆ ಹಸ್ತಿನಾಪುರದ ರಾಜ ಶಂತನುವಿಂದ. ಒಮ್ಮೆ ಶಂತನು ಗಂಗಾ ನದಿಯ ತೀರದಲ್ಲಿ ನಡೆದು ಹೋದಾಗ ಅವನು ಒಬ್ಬ ಸುಂದರಿಯನ್ನು ನೋಡಿದ. ಅವಳ ಹಂದನೆಗೆ ಅವನ ಮನಸ್ಸು ಕದ್ದು ಹೋದಿತು. ಅವನು ಅವಳನ್ನು ಮದುವೆಯಾಗಬೇಕೆಂದು ತೀರ್ಮಾನಿಸಿದ. ಆಕೆ ಒಪ್ಪಿಕೊಂಡಳು. ಆದರೆ ಒಂದು ಅಪರೂಪದ ಷರತ್ತು ಇತ್ತು. ನೀನು ನನ್ನಿಂದ ಏನಾದರೂ ಕೇಳಬಾರದು. ಕೇಳಿದರೆ ನಾನು ನಿನ್ನನ್ನು ತೊರೆಯುತ್ತೇನೆ. ಪ್ರೇಮದಿಂದ ತತ್ತರಿಸಿದ ರಾಜನು ಒಪ್ಪಿಕೊಂಡ. ಆದರೆ ಮದುವೆಯಾದ ನಂತರ ವಿಚಿತ್ರ ಸಂಗತಿ ನಡೆಯಿತು. ಗಂಗಾ ಮತ್ತು ಶಂತನು ಒಬ್ಬ ಮಗುವಿಗೆ ಜನ್ಮ ನೀಡಿದರು. ಆದರೆ ಆಕೆ ಆ ಮಗುವನ್ನು ನದಿಯಲ್ಲಿ ಮುಳುಗಿಸಿದರು. ರಾಜನು ತಟಸ್ಥನಾದ. ಇದೀಗ ಎರಡನೇ ಮಗು? ಮತ್ತೆ ನದಿಗೆ ಮುಳುಗಿಸಿದಳು. ಮೂರನೇದು, ನಾಲ್ಕನೇದು. ಹೀಗೆ ಏಳನೇ ಮಗುವಿನವರೆಗೂ ರಾಜನು ಮೌನವಾಗಿಯೇ ಇತ್ತು. ಆದರೆ ಎಂಟನೇ ಮಗುವನ್ನು ಮುಳುಗಿಸಲು ಹೊರಟಾಗ ರಾಜನು ತಾಳಲಿಲ್ಲ. ಇದು ಏನೋ ಕ್ರೂರ ಕರ್ಮ ಎಂದು ಅವನು ಪ್ರಶ್ನಿಸಿದ. ಆಕೆಯ ರಹಸ್ಯ ಬಹಿರಂಗವಾಯಿತು. ಈ ಮಕ್ಕಳು ವಸುಗಳ ಶಾಪಿತ ರೂಪ. ಅವಳ ಕಾರ್ಯ ಅವರಿಗೆ ಮುಕ್ತಿ ನೀಡುವುದು. ಆಕೆ ಮಗುವನ್ನು ತೆಗೆದುಕೊಂಡು ಹೋದಳು. ಆದರೆ ಅವನಿಗೆ ಭವಿಷ್ಯದಲ್ಲಿ ಮಹಾಯೋಧನಾಗುವ ಭರವಸೆ ಕೊಟ್ಟಳು. ಇವನ ಹೆಸರು ದೇವರಥ. ಆದರೆ ಈ ಹೆಸರಿನೊಂದಿಗೆ ಉಳಿದಿರಲಿಲ್ಲ. ಅನೇಕ ವರ್ಷಗಳ ನಂತರ ರಾಜ ಶಂತನು ಮತ್ತೊಮ್ಮೆ ಪ್ರೀತಿಸಿದ. ಈ ಬಾರಿ ಅಕಳವಿಜ್ಞೆ ಸತ್ಯವತಿಯನ್ನು. ಆದರೆ ಅವಳ ತಂದೆ ಒಬ್ಬ ಷರತ್ತು ಇಟ್ಟನು, ನಿನ್ನ ಮಗನೇ ರಾಜನಾಗಬೇಕು. ಆದರೆ ಶಂತನು ಅದೆಷ್ಟು ಪ್ರಯತ್ನಿಸಿದರೂ ಈ ಷರತ್ತನ್ನು ಒಪ್ಪಿಕೊಳ್ಳಲಿಲ್ಲ. ಯಾಕಂದ್ರೆ ಅವನ ಮೊದಲ ಮಗ ದೇವರಥ ಬದುಕಿದ್ದ. ಈಗ ಕಥೆಯಲ್ಲಿ ಭೀಷ್ಮನ ಪ್ರವೇಶ. ಭೀಷ್ಮನು ತಾನೇ ಪ್ರತಿಜ್ಞೆ ತೊಟ್ಟನು, ನಾನು ಮದುವೆಯಾಗುವುದಿಲ್ಲ. ನನ್ನ ಸಂತಾನವೇ ಇರದು. ಈ ಮಾತಿನಿಂದ ದೇವತೆಗಳು ಆಶ್ಚರ್ಯಗೊಂಡರು. ಅವನಿಗೆ ಇಚ್ಛಾ ಮರಣ ಎಂಬ ವರವನ್ನು ನೀಡಲಾಯಿತು. ಈ ದಿನದಿಂದ ಅವನ ಹೆಸರಾಯಿತು ಭೀಷ್ಮ. ಇದು ಕೇವಲ ಪ್ರಾರಂಭ. ಮುಂದಿನ ಭಾಗದಲ್ಲಿ ಕುರುವಂಶದ ಮುಂದಿನ ತಲೆಮಾರು, ರಾಜರ ಆಶೀರ್ವಾದ ಮತ್ತು ಶಾಪ. ಅದನ್ನು ಮಿಸ್ ಮಾಡಬೇಡಿ. ನಿಮಗೆ ಈ ಕತೆ ಇಷ್ಟವಾಯಿತಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಭೀಷ್ಮನ ಪ್ರತಿಜ್ಞೆ ಸರಿಯೇ? ತಪ್ಪೇ? ನಿಮ್ಮ ಅಭಿಪ್ರಾಯ ಏನು? ನಮ್ಮ ಜೊತೆಯಲ್ಲಿ ಮಹಾಭಾರತ ಪಯಣ ಮುಂದುವರಿಸಿ. ನೆಕ್ಸ್ಟ್ ಎಪಿಸೋಡ್ ಕಮಿಂಗ್ ಸೂನ್.